ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಹಲವಾರು ಪೋಷಕರು ಮಾಡುವ ತಪ್ಪೇನು? ಆಪ್ಷನ್ಸ್: ಎ ಕಡೆಗಣಿಸುವುದು, ಬಿ ಔಷಧಿ, ಸಿ ಪೋಷಕಾಂಶ ಕೊರತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಔಷಧಿ. ಸಾಮಾನ್ಯವಾಗಿ ಶೀತ ಅಥವಾ ಜ್ವರದಿಂದ ಮಗು ಚೇತರಿಸಿಕೊಂಡ ನಂತರ ಪೋಷಕರು ಅಗತ್ಯವಿದ್ದರೆ ಅದೇ ಸಿರಪ್ ಅನ್ನು ಮತ್ತೆ ಮಗುವಿಗೆ ನೀಡಬಹುದು ಎಂಬ ಕಾರಣಕ್ಕಾಗಿ ಆ ಸಿರಪ್ಗಳನ್ನು ಸುರಕ್ಷಿತವಾಗಿರಿಸುತ್ತಾರೆ. ಆದರೆ ಔಷಧಿಯ ಸಿರಪ್ ಅನ್ನು ತೆರೆದ ನಂತರ ಅದನ್ನು 1 ತಿಂಗಳಿಗಿಂತ ಹೆಚ್ಚು ಕಾಲ ಬಳಸಬಾರದು. ಪ್ರತಿಯೊಬ್ಬರೂ ಅದರ ಎಕ್ಸ್ಪೈರಿ ಡೇಟ್ ನೋಡುತ್ತಾರೆಯೇ ವಿನಃ ಅದನ್ನು 1 ತಿಂಗಳ ನಂತರ ಬಳಸಬಾರದು ಎನ್ನುವುದನ್ನು ಗಮನಿಸುವುದಿಲ್ಲ. ಸಿರಪ್ನಲ್ಲಿ ಸಕ್ರಿಯ ಘಟಕಾಂಶದ ಪ್ರಮಾಣವು 1 ತಿಂಗಳೊಳಗೆ ತೆರೆದ ನಂತರ ಕಡಿಮೆಯಾಗುತ್ತದೆ. ಇದರ ರುಚಿ ಮತ್ತು ವಿನ್ಯಾಸ ಬದಲಾವಣೆ ಮತ್ತು ಅಚ್ಚು ಮುದುಗುವಿಕೆಯ ಅಪಾಯವು ಹೆಚ್ಚಾಗುತ್ತದೆ. ಎರಡನೇ ಪ್ರಶ್ನೆ, ಯಾವ ಜೀವಿಯನ್ನು ಸರ್ವಭಕ್ಷ ಕೀಟಗಳು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಇರುವೆ, ಬಿ ಜೇಡ, ಸಿ ಜೇನುಹುಳು, ಡಿ ದುಂಬಿ. ಸರಿಯಾದ ಉತ್ತರ ಆಪ್ಷನ್ ಎ ಇರುವೆ. ಇರುವೆಗಳನ್ನು ಸರ್ವಭಕ್ಷಕ ಕೀಟಗಳು ಎಂದು ಕರೆಯಲಾಗುತ್ತದೆ. ಇರುವೆಗಳ ವೈವಿಧ್ಯಮಯ ಆಹಾರವು ಮಾಂಸ, ಬೀಜಗಳು, ಹಣ್ಣುಗಳು, ಶಿಲೀಂಧ್ರಗಳು ಮತ್ತು ಮಕರದಂತಹ ಸಕ್ಕರೆ ದ್ರವಗಳನ್ನು ಒಳಗೊಂಡಿರುತ್ತವೆ. ಕೆಲವು ಗೆದ್ದಲುಗಳು ಮತ್ತು ಇರುವೆ ಜಾತಿಗಳು ಇರುವೆಗಳಿಂದ ಬೇಟೆಯನ್ನು ಸಹ ಆಡುತ್ತವೆ. ಮೂರನೇ ಪ್ರಶ್ನೆ, ಸಮುದ್ರದ ನೀರು ಹೆಚ್ಚು ಉಪ್ಪಾಗಿರಲು ಕಾರಣವೇನು? ಆಪ್ಷನ್ಸ್: ಎ ಬಂಡೆಗಳು, ಬಿ ಸಮುದ್ರ ಜೀವಿಗಳು, ಸಿ ಜ್ವಾಲಾಮುಖಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಾಗರದಲ್ಲಿ ಕರಗಿದ ಅನೇಕ ಲವಣಗಳು ಮತ್ತು ಖನಿಜಗಳನ್ನು ಸಮುದ್ರ ಜೀವಿಗಳು ಸೇವಿಸುತ್ತವೆ. ಉದಾಹರಣೆಗೆ, ಜೀವಿಗಳು ಈ ನೀರಿನಿಂದ ಕಬ್ಬಿಣ, ಸತು ಮತ್ತು ತಾಮ್ರವನ್ನು ಹೀರಿಕೊಳ್ಳುತ್ತವೆ. ಉಪ್ಪಿನ ಮುಖ್ಯ ಅಂಶಗಳಾದ ಸೋಡಿಯಂ ಮತ್ತು ಕ್ಲೋರೈಡ್ ಕಾಲಾನಂತರದಲ್ಲಿ ಸಂಗ್ರಹಗೊಳ್ಳುತ್ತವೆ ಮತ್ತು ಸಾಗರದಲ್ಲಿನ ನೀರನ್ನು ಉಪ್ಪಾಗಿಸುತ್ತವೆ. ಅಂತಹ ಭೂಪ್ರದೇಶದ ನೀರಿನಲ್ಲಿ ಲವಣಗಳು ಆವಿಯಾದಾಗ ಅವುಗಳನ್ನು ಹಿಂದೆ ಬಿಡಲಾಗುತ್ತದೆ. ಇದು ಕಾಲಾನಂತರದಲ್ಲಿ ಉಪ್ಪಿನಂಶದ ಮಟ್ಟವನ್ನು ಹೆಚ್ಚಿಸುತ್ತದೆ. ಈ ಉಪ್ಪು ಸರೋವರಗಳಲ್ಲಿ ಹೆಚ್ಚಿನವು ಕಡಿಮೆ ಮಳೆ ಮತ್ತು ಬಹಳ ಹೆಚ್ಚಿನ ತಾಪಮಾನ ಹೊಂದಿರುವ ಶುಷ್ಕ ಪ್ರದೇಶಗಳಲ್ಲಿವೆ. ಆದ್ದರಿಂದ ಸಾಗರಗಳಲ್ಲಿನ ಉಪ್ಪು ಹವಾಮಾನ ಬಂಡೆಗಳು ಮತ್ತು ಜಲೋಷ್ಣೀಯ ದ್ವಾರಗಳಿಂದ ಬರುತ್ತದೆ. ಮಳೆ ನೀರು ಬಂಡೆಗಳನ್ನು ಸವೆಸುತ್ತದೆ ಮತ್ತು ಖನಿಜಗಳನ್ನು ಸಾಗರಕ್ಕೆ ಸಾಗಿಸುತ್ತದೆ. ಆದರೆ ಜ್ವಾಲಾಮುಖಿ ಚಟುವಟಿಕೆಯಿಂದ ಬಿಸಿ ನೀರು ಹೆಚ್ಚಿನ ಖನಿಜಗಳನ್ನು ಸೇರಿಸುತ್ತದೆ. ನೀರು ಆವಿಯಾದಾಗ ಲವಣಗಳು ಉಳಿಯುತ್ತವೆ. ಇದು ಸಮುದ್ರದ ನೀರಿನ ಉಪ್ಪಿನಾಂಶವನ್ನು ಹೆಚ್ಚಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಬಾತ್ರೂಮ್ನಲ್ಲೇ ಹೆಚ್ಚಾಗಿ ಹೃದಯಾಘಾತ ಸಂಭವಿಸಲು ಕಾರಣವೇನು? ಆಪ್ಷನ್ಸ್: ಎ ಬಿಸಿ ನೀರು, ಬಿ ತಣ್ಣೀರು, ಸಿ ಸ್ನಾನದ ಅವಧಿ, ಡಿ ಉಷ್ಣತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಉಷ್ಣತೆ. ಬಾತ್ರೂಮ್ನಲ್ಲಿ ಹೆಚ್ಚಾಗಿ ಪಾರ್ಶ್ವವಾಯು ಮತ್ತು ಹೃದಯಾಘಾತ ಸಂಭವಿಸಲು ಕಾರಣವೇನೆಂದರೆ ಸ್ನಾನಗೃಹದ ಉಷ್ಣತೆಯು ನಮ್ಮ ಕೋಣೆಯ ಉಳಿದ ತಾಪಮಾನಕ್ಕಿಂತ ಭಿನ್ನವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ದೇಹದ ಉಷ್ಣತೆಯನ್ನು ಸಮತೋಲನಗೊಳಿಸಲು ಮತ್ತು ರಕ್ತ ಪರಿಚಲನೆಯನ್ನು ಕಾಪಾಡಿಕೊಳ್ಳಲು ಕೆಲಸ ಮಾಡುವುದು ಬಹಳ ಮುಖ್ಯ. ನೀವು ನೇರವಾಗಿ ತಲೆಯ ಮೇಲೆ ನೀರನ್ನು ಸುರಿಯುವುದರಿಂದ ರಕ್ತ ಪರಿಚಲನೆಗೆ ತೊಂದರೆಯಾಗುತ್ತದೆ. ರಕ್ತವು ಸರಿಯಾಗಿ ಹೃದಯವನ್ನು ತಲುಪುವುದಿಲ್ಲ. ವಿಶೇಷವಾಗಿ ನೀರು ತುಂಬಾ ತಂಪಾಗಿದ್ದರೆ ಇದು ರಕ್ತದೊತ್ತಡದಲ್ಲಿ ಹಠಾತ್ ಹೆಚ್ಚಳವಾಗಿ ಪಾರ್ಶ್ವವಾಯು ಮತ್ತು ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ಪಾರ್ಶ್ವವಾಯು ಮತ್ತು ಹೃದಯಾಘಾತದ ಅಪಾಯವನ್ನು ತಪ್ಪಿಸಲು ನೀವು ಸ್ನಾನ ಮಾಡುವಾಗ ಮೊದಲು ನಿಮ್ಮ ಪಾದಗಳಿಗೆ ನೀರನ್ನು ಸುರಿಯಿರಿ. ನಂತರ ನಿಮ್ಮ ಮೈ ಮೇಲೆ ನೀರು ಹಾಕಿ. ಇದಲ್ಲದೆ ತುಂಬಾ ಹೊತ್ತು ಸ್ನಾನಗೃಹದಲ್ಲಿ ಸಮಯ ಕಳೆಯಬೇಡಿ. ನೀವು ದೀರ್ಘಕಾಲ ಸ್ನಾನದ ತೊಟ್ಟಿಯಲ್ಲಿ ಇದ್ದರೆ ಅದು ನಿಮ್ಮ ಅಪಧಮನಿಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ಐದನೇ ಪ್ರಶ್ನೆ, ಮಹಿಳೆಯರು ಸಿ-ಸೆಕ್ಷನ್ನ ಕೆಲವು ದಿನಗಳ ನಂತರ ಏನು ಮಾಡುವುದರಿಂದ ಗಾಯದ ಸುತ್ತಲಿನ ಅಂಗಾಂಶವನ್ನು ಸಡಿಲಗೊಳಿಸುತ್ತದೆ? ಆಪ್ಷನ್ಸ್: ಎ ವ್ಯಾಯಾಮ, ಬಿ ಮಸಾಜ್, ಸಿ ಬಿಸಿ ನೀರಿನ ಸ್ನಾನ, ಡಿ ನಡೆದಾಡುವುದು. ಸರಿಯಾದ ಉತ್ತರ ಆಪ್ಷನ್ ಬಿ
ಮಸಾಜ್. ಮಹಿಳೆಯರು ಸಿ ಸೆಕ್ಷನ್ನ ಕೆಲವು ದಿನಗಳ ನಂತರ ಗಾಯವಾದ ಜಾಗದಲ್ಲಿನ ಸುತ್ತಮುತ್ತಲು ನಿಧಾನವಾಗಿ ಮಸಾಜ್ ಮಾಡುವುದರಿಂದ ಇದು ಗಾಯದ ಅಂಗಾಂಶವನ್ನು ಒಡೆಯಲು ಸಹಾಯ ಮಾಡುತ್ತದೆ. ಸಿ ಸೆಕ್ಷನ್ ಸ್ಕಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಮೃದುವಾಗಿಸುತ್ತದೆ. ಇದು ನಿಮ್ಮ ಸಿ ವಿಭಾಗದ ಪ್ರದೇಶಕ್ಕೆ ರಕ್ತದ ಹರಿವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ, ಗಾಯವನ್ನು ವೇಗವಾಗಿ ಗುಣಪಡಿಸುತ್ತದೆ. ಈ ಮಸಾಜ್ ನಿಮ್ಮ ಸಿ ಸೆಕ್ಷನ್ ಗಾಯದ ಸುತ್ತಲಿನ ಅಂಗಾಂಶವನ್ನು ಸಡಿಲಗೊಳಿಸುತ್ತದೆ ಮತ್ತು ಗಾಯದ ಪ್ರದೇಶದ ಸುತ್ತಲೂ ಅಸ್ವಸ್ಥತೆ ಅಥವಾ ನೋವನ್ನು ಕಡಿಮೆ ಮಾಡುತ್ತದೆ. 6ನೇ ಪ್ರಶ್ನೆ, ಪುರುಷರ ವೀರ್ಯದ ಗುಣಮಟ್ಟ ಕೆಟ್ಟದಾಗಿದ್ದರೆ ಇದು ಯಾವ ಸಮಸ್ಯೆಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ಮಗುವಿನ ಬೆಳವಣಿಗೆ, ಬಿ ಹೃದಯ ಬಡಿತ, ಸಿ ಗರ್ಭಪಾತ, ಡಿ ಅಂಗ ಬೆಳವಣಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಗರ್ಭಪಾತ. ಮಹಿಳೆಯರಲ್ಲಿ ಗರ್ಭಪಾತಕ್ಕೆ ಕೆಲವೊಂದು ಕಾರಣಗಳು ಇದ್ದರೂ ಪುರುಷರ ಪಾತ್ರವು ಇದರಲ್ಲಿ ಪ್ರಮುಖವಾಗಿರುವುದು. ಗರ್ಭಪಾತ ಕೇವಲ ಮಹಿಳೆಯ ಸಮಸ್ಯೆ ಎಂದು ಹೆಚ್ಚಿನವರು ಭಾವಿಸಿರುತ್ತಾರೆ, ಆದರೆ ಪುರುಷರು ಕೂಡ ಇದಕ್ಕೆ ಅರ್ಧದಷ್ಟು ಕಾರಣರು. ಏಕೆಂದರೆ ವೀರ್ಯದ ಗುಣಮಟ್ಟವು ಸರಿಯಾಗಿ ಇಲ್ಲದೇ ಇದ್ದರೆ ಆಗ ಇದರಿಂದ ಗರ್ಭಪಾತವು ಸಂಭವಿಸುವ ಸಾಧ್ಯತೆ ಇರುತ್ತದೆ. ವೀರ್ಯದಲ್ಲಿ DNA ಸರಿಯಾಗಿ ಇಲ್ಲದೇ ಇದ್ದರೆ ಆಗ ಇದರಿಂದ ಭ್ರೂಣದ ಬೆಳವಣಿಗೆಯು ಅಸಾಮಾನ್ಯವಾಗುತ್ತದೆ. ಇದರಿಂದ ಭ್ರೂಣವು ಸಾಮಾನ್ಯವಾಗಿ ಬೆಳವಣಿಗೆ ಆಗದೇ ಇರುವುದು ಮತ್ತು ಇದು ಕೂಡ ಗರ್ಭಧಾರಣೆಯ ಆರಂಭಿಕ ಹಂತದ ಗರ್ಭಪಾತಕ್ಕೆ ಕಾರಣವಾಗುತ್ತದೆ. 7ನೇ ಪ್ರಶ್ನೆ, ಹಾವಿನ ದೇಹದಲ್ಲಿ ಪ್ರತಿದಿನ ಎಷ್ಟು ವಿಷ ತಯಾರಾಗುತ್ತದೆ? ಆಪ್ಷನ್ಸ್: ಎ 100 ರಿಂದ 200 ಮಿಲಿಗ್ರಾಂ, ಬಿ 50 ರಿಂದ 100 ಮಿಲಿಗ್ರಾಂ, ಸಿ 10 ರಿಂದ 15 ಮಿಲಿಗ್ರಾಂ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಾವಿನಲ್ಲಿ ವಿಷದ ಪ್ರಮಾಣವು ಹಾವಿನ ಜಾತಿ, ಅದರ ಗಾತ್ರ ಮತ್ತು ಕಡಿತದ ತೀವ್ರತೆಯಂತಹ ಹಲವಾರು ಅಂಶಗಳನ್ನು ಅವಲಂಬಿಸಿರುತ್ತದೆ. ನಾಗರ ಹಾವಿನ ಜಾತಿಯ ವಿಷಕಾರಿ ಹಾವುಗಳು ದಿನಕ್ಕೆ ಸರಾಸರಿ 100 ರಿಂದ 200 ಮಿಲಿಗ್ರಾಂ ವಿಷವನ್ನು ಉತ್ಪಾದಿಸುತ್ತವೆ. ರೆಸಲ್ ವೈಫರ್ ಜಾತಿಗಳು ದಿನಕ್ಕೆ ಸರಾಸರಿ 50 ರಿಂದ 100 ಮಿಲಿಗ್ರಾಂ ವಿಷವನ್ನು ಉತ್ಪಾದಿಸುತ್ತವೆ. ಕ್ರೀಟ್ ಜಾತಿಯ ಹಾವುಗಳು ದಿನಕ್ಕೆ ಸುಮಾರು 10 ರಿಂದ 15 ಮಿಲಿಗ್ರಾಂ ವಿಷವನ್ನು ಉತ್ಪಾದಿಸುತ್ತವೆ. ಗರಗಸ ಗಾತ್ರದ ವೈಫರ್ ಜಾತಿಯ ಹಾವುಗಳು ದಿನಕ್ಕೆ ಸರಾಸರಿ 5 ರಿಂದ 10 ಮಿಲಿಗ್ರಾಂ ವಿಷವನ್ನು ಉತ್ಪಾದಿಸುತ್ತವೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಇದು ಹೆಚ್ಚು ಕಡಿಮೆಯೂ ಆಗಿರಬಹುದು. 8ನೇ ಪ್ರಶ್ನೆ, ಯಾವ ಅಂಗ ತನ್ನದೇ ಆದ ಮಿನಿ ಮೆದುಳನ್ನು ಹೊಂದಿದೆ? ಆಪ್ಷನ್ಸ್: ಎ ಯಕೃತ್, ಬಿ ಹೊಟ್ಟೆ, ಸಿ ಮೆದುಳು, ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯ. ಹೃದಯವು ಮಿನಿ ಮೆದುಳನ್ನು ಹೊಂದಿದೆ. ಹೃದಯ ಬಡಿತವನ್ನು ನಿಯಂತ್ರಿಸುವ ತನ್ನದೇ ಆದ ನರಮಂಡಲವನ್ನು ಹೊಂದಿದೆ. ವಿಭಿನ್ನ ಕಾರ್ಯಗಳನ್ನು ಹೊಂದಿರುವ ಹೃದಯದಲ್ಲಿ ಹಲವಾರು ರೀತಿಯ ನ್ಯೂರಾನ್ಗಳನ್ನು ಗುರುತಿಸಲಾಗಿದೆ. 9ನೇ ಪ್ರಶ್ನೆ, ಮಧುಮೇಹಿಗಳು ತಿನ್ನಬಹುದಾದ ಸಿಹಿ ಆಹಾರಗಳು ಯಾವುದು? ಆಪ್ಷನ್ಸ್: ಎ ಸೇಬು, ಬಿ ಡ್ರೈ ಫ್ರೂಟ್ಸ್, ಸಿ ದ್ರಾಕ್ಷಿ, ಡಿ ಐಸ್ ಕ್ರೀಮ್. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ದ್ರಾಕ್ಷಿಯು ಮಧುಮೇಹ ಹೊಂದಿರುವ ಜನರಿಗೆ ಆರೋಗ್ಯಕರ, ಹೆಚ್ಚಿನ ಫೈಬರ್ ಒದಗಿಸುತ್ತದೆ ಹಾಗೂ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಪಾಲಿಫಿನಾಲ್ಗಳು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಸೇಬು ಹಣ್ಣಿಗೆ ಪೀನಟ್ ಬಟರ್ ಹಾಕಿ ಸೇವಿಸುವುದು ಫೈಬರ್, ಪ್ರೋಟೀನ್, ವಿಟಮಿನ್ ಸಿ, ಮೆಗ್ನೀಷಿಯಂ, ಪೊಟ್ಯಾಷಿಯಂನಂತಹ ಉತ್ತಮ ಪೋಷಕಾಂಶಗಳನ್ನು ನೀಡುತ್ತದೆ. ಡ್ರೈ ಫ್ರೂಟ್ಸ್, ಸೇಬು ಹಣ್ಣು, ಬೆರ್ರಿ ಹಣ್ಣುಗಳನ್ನು ಮೊಸರಿನೊಂದಿಗೆ ಸೇರಿಸಿ ತಿನ್ನುವುದು ಮಧುಮೇಹಿಗಳಿಗೆ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಬಾಳೆಹಣ್ಣುಗಳು ಫೈಬರ್ನ ಉತ್ತಮ ಮೂಲವಾಗಿದೆ ಮತ್ತು ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿರುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹ ಪ್ರಯೋಜನಕಾರಿಯಾಗಿರುವುದರಿಂದ ಮಿತವಾಗಿ ಬಾಳೆಹಣ್ಣಿನ ಐಸ್ ಕ್ರೀಮ್ ಅನ್ನು ತಿನ್ನುವುದು ಸಹ ಆರೋಗ್ಯಕರ ಎನ್ನಲಾಗುತ್ತದೆ. 10ನೇ ಪ್ರಶ್ನೆ, ಯಾವ ಜಿಲ್ಲೆಯನ್ನು ಮಾವಿನ ನಗರಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಚೆನ್ನೈ, ಬಿ ಚಿತ್ತೂರ್, ಸಿ ಮಾಲ್ಡಾ, ಡಿ ಜೈಪುರ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಾಲ್ಡಾ. ಪಶ್ಚಿಮ ಬಂಗಾಳದ ಉತ್ತರ ಭಾಗದಲ್ಲಿರುವ ಮಾಲ್ಡಾ ಜಿಲ್ಲೆಯನ್ನು ಪಶ್ಚಿಮ ಬಂಗಾಳದ ಮಾವಿನ ನಗರಿ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಈ ಜಿಲ್ಲೆ ತನ್ನ ರುಚಿಕರವಾದ ಮಾವಿನ ಹಣ್ಣುಗಳು, ಶ್ರೀಮಂತ ಇತಿಹಾಸ ಮತ್ತು ಸಾಂಸ್ಕೃತಿಕ ಮಹತ್ವಕ್ಕಾಗಿ ಹೆಸರುವಾಸಿಯಾಗಿದೆ. ಮಾಲ್ಡಾವು 150ಕ್ಕೂ ಹೆಚ್ಚು ಬಗೆಯ ಮಾವಿನ ಹಣ್ಣುಗಳಿಗೆ ನೆಲೆಯಾಗಿದೆ. ಇದು ಮಾವಿನ ಪ್ರಿಯರಿಗೆ ಕೇಂದ್ರವಾಗಿದೆ. ಇವುಗಳಲ್ಲಿ ಫಜಲಿ ಮಾವು ಅತ್ಯಂತ ಪ್ರಸಿದ್ಧವಾಗಿದೆ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.